ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾವ ಕಡೆ ಹೋಗ್ತಿದ್ದೀನಿ ಎಲ್ಲ ಹೇಳ್ತೀನಿ, ಬನ್ನಿ. ಬನ್ನಿ ಒಂದೇ ಒಂದು ರೌಂಡ್ ಹಿಂಗೋಗಿ ಹಿಂಗೆ ಬರೋಣ, ಓಕೆನಾ? ಇವತ್ತು ಒಂದು ಹಳ್ಳಿ ಕಡೆ ಹೇಗಂದರೆ ಪವರ್ ಇಲ್ಲ ಅಂದರೆ ನೆಟ್ವರ್ಕ್ ಅಂತೂ ಹೋಗೇ ಹೋಗುತ್ತೆ ಅಲ್ವಾ. ಟೈಮ್ ಪಾಸಿಗೆ ಏನಾದರೂ ಒಂದು ಬೇಕಲ್ವಾ ನಮಗೆ ಮಾಡೋಕ್ಕೆ. ಅದಕ್ಕೆ ಇವತ್ತು ಒಂದು ರೌಂಡು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳೋಣ, ಓಕೆನಾ? ಒಂದು ರೌಂಡ್ ಹೀಗೆ ಹೋಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಎಲ್ಲ ಹೇಳ್ತೀನಿ. ಏನು ಮಾಡೋ ಕೆಲಸ ಇರಲ್ಲ ಅಲ್ವಾ, ಪವರ್ ಹೋದ್ಮೇಲೆ ವೈಟಿ ಬಿಟ್ಟ ಮೇಲೆ ನಮಗೆ ಮನೆ ಕೆಲಸ ಬಿಟ್ಟರೆ ಏನೂ ಇರಲ್ಲ. ಅದಕ್ಕೆ ನಾನು ಒಂದು ರೌಂಡ್ ವಾಕ್ ಹೋಗ್ತೀನಿ. ವಾಕ್ ಜೊತೆಗೆ ಏನು ತರ್ತೀನಿ, ಏನು ಸಿಗುತ್ತೆ ನೋಡೋಣ, ಓಕೆನಾ? ಹೌದು, ಮನೆ ಹತ್ರ ಬಂದಿದ್ದೀನಿ, ಓಕೆನಾ? ಕದಿಯೋಕ್ಕಂತೂ ಬಂದಿಲ್ಲಪ್ಪ. ಕದಿಯೋಪ್ಪ ಏನು ಪದ್ಧತಿ ಏನಿಲ್ಲ, ಕದಿಯೋಕ್ಕೆ ಬಂದಿಲ್ಲ. ಏನು ಬಂದಿದ್ದೀನಿ ಏನಂತ ತೋರಿಸ್ತೀನಿ, ಓಕೆನಾ? ಕಾಡಲ್ಲಿ ಏನು ಸಿಗುತ್ತೆ ಮೇನ್ ಪಾಯಿಂಟಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಹಣ್ಣಿದೆ. ಇದೇ ಹಣ್ಣು ಬೇಟೆಗೆ ಬಂದಿರೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟಿದೆ ನೋಡಿ, ಇಲ್ಲಿ ಗಮ್ಮಂತಿದೆ ಗೊತ್ತಾ. ಒಂದು ಹಣ್ಣಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ. ಆದರೆ ಹತ್ತಕ್ಕಾಗಲ್ಲ, ಕೆಳಗಡೆ ಒಂದೂ ಹಣ್ಣಿಲ್ಲ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಮರಕ್ಕೆ ಹೆಂಗೆ ಹತ್ತೋದು? ತೆಗಿಯೋಕ್ಕಾಗಬೇಕಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇದೆ ಹಣ್ಣಿದೆಯಾ ಕಾಯ ಅಂತ ನೋಡೋಣ, ಓಕೆನಾ? ಇದು ಹಣ್ಣಿದ್ರೆ ಇರಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಷ್ಟು ದೊಡ್ಡ ಮರಕ್ಕೆ ಹೆಂಗೆ ಹತ್ತೋದು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇಷ್ಟು ದೊಡ್ಡ ಮರ ನೋಡಿ, ಇಷ್ಟು ದೊಡ್ಡ ಮರ. ಈ ಮರಕ್ಕೆ ಇಷ್ಟೆಲ್ಲ ಕಾಯಿ ಬಿಡಬೇಕಿತ್ತ? ಯಾಕೆ ಹತ್ತಕ್ಕಾಗಲ್ಲ? ಏನಿಲ್ಲ ನೋಡಿ, ಯಾವ ಸೈಡಿಂದ ನೋಡಿದ್ರೂ ಏನೂ ಮಾಡೋಕ್ಕಾಗಲ್ಲ, ನೋಡಬೇಕಷ್ಟೇ. ಯಪ್ಪ, ಮೊದಲೇ ನನ್ನ ಕುಳ್ಳಿ ಅಂತಾರೆ. ಕುಳ್ಳಿ ಅಂದ್ಕೊಂಡು ಈ ಮರಕ್ಕೆ ಹೆಂಗೆ ಹತ್ತೋದು ಅಲ್ವಾ? ಅದಕ್ಕೆ ನನ್ನ ಮಗನ್ನ ಏನೇ ತರ್ಸೋಕ್ಕೆ ತೊಗೊಂಡ್ಬರಕ್ಕೆ ಕಳಿಸಿದ್ದೀನಿ. ಏನೇ ತಂದಮೇಲೆ ನೋಡೋಣ, ಎಲ್ಲಾದರೂ ಒಂದು ಹಣ್ಣು ಸಿಗತ್ತಾ ಅಥವಾ ಕಾಯಿ ಸಿಗತ್ತಾ. ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಮನೆಯಲ್ಲಿ ಕರೆಂಟ್ ಇರಬಾರ್ದು. ಕರೆಂಟ್ ಇಲ್ಲ ಅಂದರೆ ನೆಟ್ವರ್ಕ್ ಅಂತೂ ಹೋಗೇ ಹೋಗುತ್ತಲ್ವ. ಅದಕ್ಕೆ ಮನೆಯಿಂದ ಆಚೆ ಬರಬೇಕು ಅಂದರೆ ನಮ್ಗೆ ಕರೆಂಟ್ ಹೋಗಬೇಕು, ಒಂದು ನೆಟ್ವರ್ಕ್ ಹೋಗಬೇಕು. ಇವೆರಡಾದರೆ ಪಕ್ಕ ಸಿಗತ್ತೆ ಎಲ್ಲ. ಪಕ್ಕ ಕಾಡಲ್ಲಿ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ಇಲ್ಲಾಂದರೆ ದೇವರನ್ನೇ ಗೊತ್ತಾಗಲ್ಲ ನಮಗೆ. ವೈಟಿ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲಾಗಿದೆ ಅಲ್ವಾ. ಹಾಂ, ನಮ್ಮ ಆಯುಧ ಬಂತು. ಇದರಿಂದ ಹತ್ತಿ ಒಂದು ಹಲಸಿನಕಾಯಿ ತೆಗಿಯೋಣ ಅಂತ. ಹೇಗಿದೆ ಅಲ್ವಾ? ಇಂಥವ್ರನ್ನ ಎಲ್ಲಾದರೂ ನೋಡಿದ್ರಾ? ಏನೇ ಹೊತ್ಕೊಂಡು ಬಂದು ಕಾಡಿಗೆ ಹಲಸಿನಕಾಯಿ ತೆಗಿಯೋದನ್ನು ಯಾರಾದರೂ ನೋಡಿರ್ತಾರ? ಇವಾಗ ನಾನು ತೆಗಿತೀನಿ ನೋಡಿ. ಬಿದ್ದರೆ ನಗ್ಬೇಡಿ ಆಯಿತಾ ಪ್ಲೀಸ್. ವೈಟಲ್ಲೆಲ್ಲ ಹೇಳ್ಕೊಂಡು ತಿರುಗಬೇಡಿ ಆಯಿತಾ? ಶೋಭಾ ಕನ್ನಡ ವ್ಲಾಗರ್ ಬಿದ್ದು ಸತ್ತು ಅಂತ. ಅದು ಕೈ ಮುಟ್ಟಲ್ಲ ತಡಿ. ಹಾಂ, ಅದು ಹಲಸಿನಕಾಯಿ ತಿಂತಿದ್ದು ಏನೋ ಹುಡುಕ್ತಾ ಇದೆ. ಏನಪ್ಪ ಹುಡುಕ್ತಿದ್ಯಾ? ಹಾಂ, ಓಯ್ ಬಾಯ್ ಕಡೆ, ಬಾಯ್ ಕಡೆ. ನಾನು ಹಲಸಿನಕಾಯಿ ತೆಗೆದಿದ್ದಾಯ್ತು. ಈಗ ನನ್ನ ಮಗನ ಹತ್ಸಿದ್ದೀನಿ ನೋಡಿ. ನನ್ನ ಮಗನಿಗೂ ಬರಲ್ಲ. ಏ ಹುಷಾರು ಹುಷಾರು. ನಮ್ಮ ಸೋಲಿಗೆ ಅದು ಕೊಳೆತು ನಾರ್ತಾ ಇದೆಯಂತೆ. ಅದು ತಿನ್ನೋ ಯೋಗ ಇಲ್ಲ ನಮಗೆ. ಬೇರೆ ಒಂದು ಹಣ್ಣು ನೋಡುವ ಆಯಿತಾ? ಆದರೂ ತೆಕ್ಕೊಂಡು ತಿನ್ನೋದು. ಇಲ್ಲ ಅಂದರೆ ಇವತ್ತು ಹೀಗೆ ಮನೆಗೆ ಕೈ ಬೀಸ್ಕೊಂಡು ಹೋಗೋದು. ಮನೆಯಿಂದ ಏನು ಬೇರೆ ತರಿಸಿದ್ದೀನಿ ಗೊತ್ತಾ? ನಾನು ಬಿದ್ದರೆ ನಾನು ವೈಟಿ ಕಡೆ ಯಾವುದ್ರಿಗೂ ಹೇಳ್ಬೇಡಿ ಆಯಿತಾ? ವಿಡಿಯೋ ನೋಡಿದವರೆಲ್ಲ ಬಿದ್ದಿದ್ದು ಮಾತ್ರ ಹೇಳಿಬಿಡಿ, ಬೇರೆ ಎಲ್ಲ ಹೇಳಿ ಆಯಿತಾ? ನನಗೆ ಬೇಜಾರಿಲ್ಲ, ಬಿದ್ದಿದ್ದು ಮಾತ್ರ ಹೇಳಿಬಿಡಿ ಬಿದ್ದರು ಅಂತ, ಆಯಿತಾ?
ಅಲ್ಲಿ ಒಂದು ಹಣ್ಣು ಕಾಯಿ ಬೆಳೆದಿದೆಯಂತೆ, ಚೆನ್ನಾಗಿದೆಯಂತೆ. ಅವನು ತನ್ನ ವೀಡಿಯೋ ಮಾತ್ರ ಮಾಡಬೇಡ ಅಂತಿದ್ದಾನೆ. ಆಯಿತು, ಒಂದು ಬಿತ್ತು ಆಯಿತಾ, 2 ಬಿತ್ತು ನೋಡಿ ಮಾರೆ, ಸಾಕು. 3 ಬಿತ್ತು, ಇದು ಯಾಕೆ ಇಷ್ಟೆಲ್ಲ? ಸಾಕು ಸಾಕು, ಒಂದು ಸಾಕಾಗಿತ್ತು. ಇವನು 2, 3 ಎಲ್ಲ ಬೀಳಿಸಿ ಇಟ್ಟಿದ್ದಾನೆ, ನೋಡುವ. ಇದು ಚೆನ್ನಾಗಿ ಕಾಯಿ ಬೆಳೆದಿಲ್ಲ, ನೋಡುವ. ಒಂದು ರೌಂಡು, ಯಪ್ಪ, ಇಲ್ಲಿ ಬರೀ ಕಾಯಿ ಅಂದರೆ ಇದು ಎಂತ? ಇದು ಚೆನ್ನಾಗಿದೆ ಗೊತ್ತಾ? ಇದು ಚೆನ್ನಾಗಿದೆ, ಇದು ಬೆಳೆದಿರುತ್ತೆ ಬಿಡಿ. ಇವತ್ತಿನ ಬೇಟೆ ಸಿಕ್ಕಿದೆ. ಇವಾಗ ತಗೊಂಡೋಗಿ ಕೊಯ್ದು, ಇಲ್ಲಿ ನೋಡಿ ಏನಿದೆ ಅಲ್ವಾ? ಇದು ರಕ್ತ ಹೀರಿ ನಮ್ಮನ್ನು ಸಾಯಿಸೋದು ಇದೆಯಾ? ಇಲ್ಲಿಂದ ಎಸ್ಕೇಪ್ ಆಗಬೇಕು, ನನ್ನ ಕಡೆ ಬರ್ತಾ ಇದೆ. ಅಯ್ಯಪ್ಪ, ಬಾಯ್ ಬಾಯ್. ಕೊನೆಗೂ ನಮ್ಮ ಬೇಟೆ ಮನೆಗೆ ಬಂತು ಆಯಿತಾ. ಇವತ್ತೇನಿಲ್ಲ, ಇವಾಗ ಅದನ್ನು ಕಟ್ ಮಾಡಿ ತಿನ್ನೋದು ಮಾತ್ರ ಇದೆ. ಅಷ್ಟು ಈಸಿ ಇಲ್ಲ, ಕಟ್ ಮಾಡೋಕ್ಕೆ ಬರಲ್ಲ ನನಗೆ, ಅಷ್ಟು ಈಸಿ ಇಲ್ಲ, ಕಟ್ ಮಾಡೋಕ್ಕೆ ಬರಲ್ಲ. ಆದರೂ ನಾನು ಟ್ರೈ ಮಾಡ್ತೀನಿ ಆಯಿತಾ. ನಗಬೇಡಿ, ಕಟ್ ಮಾಡೋಕ್ಕೆ ಬರಲ್ಲ ಅಂತ ಆಗುತ್ತಾ. ನನಗೆ ಕಟ್ ಮಾಡಿ ತಿಂತೀನಿ, ಏನೇ ಆಗಲಿ, ಹೆಂಗಾದ್ರೂ ಇರಲಿ, ಕಟ್ ಮಾಡ್ತೀನಿ, ಓಕೆನಾ? ನೋಡಿ, ಓಕೆನಾ? ಕಟ್ ಮಾಡೋಕ್ಕೆ ಬರಲ್ಲ ಅಂತ ನಗಬೇಡಿ ಆಯಿತಾ. ಸ್ವಲ್ಪ ಸೈಡ್ ಕೊಡು. ಆಯಿತು, ಸಿಕ್ಕಾಕೊಂಡ್ಬಿತ್ತು. ಸ್ಟಾಪ್ ಆದರೂ ನೋಡಿದ್ರ, ಕೈ ಕೊಯ್ಯೋಕ್ಕೆ ಬರಲ್ಲ ಅಂದ್ರಿ ನೋಡಿ. ಅಮ್ಮಮ್ಮ, ಹಲಸಿನಕಾಯಿ ಹೆಂಗಿದೆ ನೋಡಿ ಅಲ್ವಾ? ಚೆನ್ನಾಗಿದೆ, ಚೂಪರ್ ಇದೆ ನೋಡಿ ಅಲ್ವಾ? ಮೇಣ ಒಂದು ಇದೆ ಅಷ್ಟೇ, ಬಿಟ್ಟರೆ ಆಗ ನೋಡಿ ಆಯಿತಾ. ವೈಟಿಲೆಲ್ಲ ಹೇಳಬೇಕು ನೀವು ನಾನು ಹೇಗೆ ಹಲಸಿನ ಕೊಯ್ಯೋದು ಅಂತ. ಯಪ್ಪ, ಇದು ಒಂದು ನಿಮಿಷ. ವಾವ್, ಚೆನ್ನಾಗಿದೆ ಅಲ್ವಾ? ನೋಡಿ, ಕಷ್ಟಪಟ್ಟು ತಿನ್ನೋದ್ರಲ್ಲಿ ಇರೋ ಸುಖ ಇನ್ನು ಯಾವುದ್ರಲ್ಲೂ ಇಲ್ಲ. ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ವೈಟಲ್ಲೆಲ್ಲ ತಿಂತೀನಿ ಅಂತಲ್ವಾ? ನೋಡಿ ನಾನು ಎಷ್ಟು ಕಷ್ಟಪಟ್ಟು ತಿಂತಾ ಇರೋದು ಅಂತ. ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ಇದು ಸ್ವಲ್ಪ ಕ್ಲೀನ್ ಮಾಡಿ ತಿನ್ನಬೇಕು. ಪೇಪರ್ ಇರುತ್ತಲ್ವಾ, ಆ ಪೇಪರಿಂದ ಹೀಗೆ ತೆಗಿಬೇಕಿದನ್ನು. ಈ ಥರ ತೆಗೆದ್ರೆ ಹೋಗುತ್ತೆ. ಆದರೆ ನನಗೆ ಅಷ್ಟು ಪುರುಷತ್ತಿಲ್ಲ ಇವಾಗ. ಈಗ ಬರೀ ತಿನ್ನೋದು. ಯಾರಿಗಾದರೂ ಬೇಕಿದ್ದರೆ ಹೇಳಿ. ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಹೈಪ್ ಮಾಡೋದು ಮರಿಬೇಡಿ, ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.